ನಮಸ್ತೆ. ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್, ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇಘಟ್ಟ ರೋಡಲ್ಲಿ ಕೆಲಸ ಮಾಡ್ತೇನೆ. ಇವತ್ತು ನಾನು ಮಾತಾಡುವಂಥ ವಿಷಯ ಏನು ಅಂದರೆ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗ್ ಆದಮೇಲೆ ನಮ್ಮ ಜೀವನ ಹೇಗಿರುತ್ತೆ ಅಂತ ತುಂಬ ಜನಕ್ಕೆ ಭಯ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ನಾನು ಒಂದು ಆಶ್ವಾಸನೆ ಕೊಡುವಂಥದ್ದನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಯೂಶಲಿ ನೋಡಿರ್ತೀವಿ, ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ TMT ಪಾಸಿಟಿವ್ ಬಂದಿರುತ್ತೆ, ನಡಿಬೇಕಾದ್ರೆ ರೂಪ್ಸ ಬಂದಿರುತ್ತೆ ಅಂತ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಹಾರ್ಟಲ್ಲಿ ಬ್ಲಾಕ್ಸ್ ಇದೆ ಅಂತ ಡಾಕ್ಟ್ರ್ ಹೇಳಿರ್ತಾರೆ. ಅದಾದಮೇಲೆ ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಸರ್ಜರಿ ಅಂತ ಸಲಹೆ ಕೊಟ್ಟಿರ್ತಾರೆ. ಅದರಲ್ಲಿ ಸುಮಾರು ಜನ ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡಿರ್ತಾರೆ ಸಹ. ಎಲ್ಲರಿಗೂ ಒಂದು ಭಯ, ನಾನು ಆಂಜಿಯೋಪ್ಲಾಸ್ಟಿ ಆಗೋಯ್ತು, ನಾನೀಗ ಹಾರ್ಟ್ ಪೇಷಂಟು, ನಾನು ನಾರ್ಮಲಾಗಿ ಜೀವನ ನಡೆಸೋಕ್ಕಾಗಲ್ಲ ಅಂತ ಸುಮಾರು ಸಂಶಯಗಳು, ಸುಮಾರು ಭಯ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಆ ಥರ ಭಯಪಡೋವಂಥ ಏನೂ ಅವಶ್ಯಕತೆ ಇಲ್ಲ. ಒಂದು ಸಲ ಆಂಜಿಯೋಪ್ಲಾಸ್ಟಿ ಆಯಿತು, ಎಲ್ಲ ಬ್ಲಾಕ್ಸು ಸರಿಯಾಗಿ ಕ್ಲಿಯರ್ ಆಗಿದೆ ಅಂದರೆ ನೀವು ನಿಮ್ಮ ನಾರ್ಮಲ್ ಲೈಫ್ನ ನಡೆಸಬಹುದು. ಕೆಲವು ಪ್ರಿಕಾಷನ್ಸ್ ನಾವು ತಗೋಬೇಕಾಗತ್ತೆ. ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಅಂದರೆ, ಮತ್ತೆ ಇನ್ನೊಂದು ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ. ಸೊ ಏನೇನು ಮಾಡಬೇಕು? ಒಂದು ಮೆಡಿಕೇಷನ್ ರೆಗ್ಯುಲರ್ ಆಗಿ ತಗೋಬೇಕು, ಅದನ್ನು ನಿಲ್ಲಿಸಬಾರ್ದು. ನಮ್ಮ ಆಹಾರ ಪದ್ಧತಿನ ಸಿಂಪಲ್ಲಾಗಿ ಸರಳವಾಗಿ ಇಟ್ಕೋಬೇಕು. ತುಂಬ ಕೊಬ್ಬಿನಂಶ ತಿನ್ನೋದು, ತುಂಬ ಉಪ್ಪಿನಂಶ ತಿನ್ನೋದು ದೇಹಕ್ಕೆ ಒಳ್ಳೆಯದಲ್ಲ. ಈವನ್ ಅದರ್ವೈಸ್ ಚೆನ್ನಾಗಿರಲ್ಲ ಅಲ್ವಾ? ಸೊ ಅದಲ್ಲದೆ ರೆಗ್ಯುಲರ್ ಆಗಿ ವ್ಯಾಯಾಮ ಅಂದರೆ ಏನೋ ದೊಡ್ಡದಾಗಿ ಕಸರತ್ತು ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ವಾಕ್ ಮಾಡಬೇಕು. ಸ್ಮೋಕಿಂಗ್ ಮಾಡೋದಾದರೆ ನಿಲ್ಲಿಸಬೇಕು. ಯಾವುದೇ ತರಹದ್ದು ತಂಬಾಕಿನ ಪದಾರ್ಥಗಳನ್ನು ನಿಲ್ಲಿಸಬೇಕು. ನಿಮಗೆ ಶುಗರ್, BP ಆ ಥರದ್ದೇನೋ ತೊಂದರೆ ಇದ್ದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಇದೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ರೆಗ್ಯುಲರ್ ಆಗಿ ಒಂದು 6 ಮಂತ್ಲಿ ಒನ್ಸ್ ಚೆಕಪ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಹಾರ್ಟ್ನ ಕಂಪ್ಲೀಟಾಗಿ ನಾರ್ಮಲ್ ಆಗಿ ಇಟ್ಕೋಬೋದು. ನೀವು ಮುಂಚೆ ಹೇಗಿದ್ರೋ ಅದೇ ಥರನೇ ನಾರ್ಮಲ್ ಲೈಫ್ನ ಲೀಡ್ ಮಾಡಬಹುದು. ಇದಲ್ಲದೆ ಇನ್ನೂ ಕೆಲವು ಕ್ವಶನ್ ಇರುತ್ತೆ. ಸರ್, ನೀವು ಆಹಾರದ ಬಗ್ಗೆ ಹೇಳಿದ್ರಿ, ವ್ಯಾಯಾಮದ ಬಗ್ಗೆ ಹೇಳಿದ್ರಿ, ವಾಟ್ ಅಬೌಟ್ ಅದರ್ ಕಂಡೀಷನ್ಸ್? ಲೈಕ್ ನಾನು ಡ್ರೈವ್ ಮಾಡಬಹುದಾ? ನಾನು 2 ವೀಲರ್ ಡ್ರೈವ್ ಮಾಡ್ತಿದ್ದೆ, 4 ವೀಲರ್ ಡ್ರೈವ್ ಮಾಡ್ತಿದ್ದೆ, ಇದೆಲ್ಲ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಯಾವಾಗ ಮಾಡಬಹುದು, ಯಾವಾಗಿಂದ ಶುರು ಮಾಡ್ಬೋದು ಅನ್ನೋದನ್ನು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಹಾರ್ಟ್ ಪಂಪಿಂಗ್ ತುಂಬ ಕಮ್ಮಿ ಆಗೋಗಿದೆ ಅಂದರೆ ನಾವು 6 ವಾರದಿಂದ 3 ತಿಂಗಳ ತನಕ ಕಾದು ಆಮೇಲೆ ಶುರು ಮಾಡಿ ಅಂತೀವಿ. ಹಾರ್ಟ್ ಪಂಪಿಂಗ್ ಎಲ್ಲ ಪ್ರಿಸರ್ವ್ಡ್ ಇತ್ತು ಅಂದರೆ 2 ವಾರದ ನಂತರ ಮಾಡಬಹುದು. ಸೊ ಇದಕ್ಕಿಂತ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇನ್ನೇನಾದರೂ ಸಲಹೆ ಬೇಕು ಅಂದರೆ ನನ್ನ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್, ಕಾರ್ಡಿಯಾಲಜಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇಘಟ್ಟ ರೋಡಲ್ಲಿ ಬಂದು ಕಾಣ್ಬೋದು. ಇಲ್ಲ ನಿಮ್ಮದೇ ಆದ ಕಾರ್ಡಿಯಾಲಜಿಸ್ಟ್ನ ರೆಗ್ಯುಲರ್ ಆಗಿ ಭೇಟಿ ಮಾಡಿ ಇನ್ನೊಂದಷ್ಟು ಸಂಶಯಗಳನ್ನು ನಿವಾರಿಸ್ಕೊ.